everyone fine. ನಟರಾಜ್ ಗೌಡ್ರೆ ಈ ಬಜೆಟ್ ನಮಗೇನಾಗುತ್ತೆ, ಬಜೆಟ್ ಅಂತ ಬಂದಾಗ ಅನೇಕ ವರ್ಷಗಳಿಂದ ಅಧ್ಯಯನ ಮಾಡ್ತಾ ಇದ್ದೀವಿ ನಾವು. ಇದನ್ನು ಏನೋ ಸುಧಾರಣೆ ಆಗುತ್ತೆ ಅಂತ ಅಂದ್ಕೊಂಡು ಬರ್ತಿರೋದೇ ವಿನಃ ಹೋದ ವರ್ಷ ಏನು ಓದಿರ್ತಾರೋ ಒಂದಷ್ಟು ಹೆಸರು ಚೇಂಜ್ ಮಾಡೋದು, ಅದನ್ನೇ ಓದ್ಕೊಂಡು ಹೋಗೋದು. ಈಗ ಇಲ್ಲಿ ಇದೆಯಲ್ಲ, ನಾನು ಯಾವಾಗಲೂ ಏನು ಕೇಳ್ತೀನಿ ಅಂದರೆ, ಸಪೋಸ್ ವೆಂಕಟೇಶ್ ದೊಡ್ಡೇರಿ ಅವರು ಈಗ ಇಲ್ಲಿ ಇದೊಂದಿಷ್ಟು ಬಜೆಟ್ ಓದಿರ್ತಾರೆ ಈ ಪಾಯಿಂಟ್ಸ್. ನೆಕ್ಸ್ಟ್ ವರ್ಷ ಬಂದಾಗ ಅದ್ರದ್ದೊಂದು ಪರಾಮರ್ಶೆ ಇರಬೇಕು, ಒಂದು ಅವಲೋಕನ ಇರಬೇಕು. ಅದು ಯಾವುದೂ ಆಗಲ್ಲ. ಅದು ಹಿಂದಿನ ಬೋಗಿ ಬಿಟ್ಬಿಟ್ಟು ಮುಂದಿನ ಬೋಗಿ ಇಟ್ಕೊಂಡು ಹೋಗ್ತಾ ಇರೋದು. ಇದು ಹಾಗೆ ಮಾಡ್ತೀವಿ ಹೀಗೆ ಮಾಡ್ತೀವಿ ಅಂತ ಯಾರಿಗೆ ಬಂತು, ಯಾವ ಊರವ್ರಿಗೆ ಬಂತು, ಯಾವ ರಾಜ್ಯದವ್ರಿಗೆ ಬಂತು, ಯಾವ ಜಿಲ್ಲೆಗೆ ಬಂತು, ಏನು ಬಂತು? ಮೂಲಸೌಕರ್ಯ ಕ್ಯಾಪೆಕ್ಸಲ್ಲಿ ನಮ್ಮನ್ನು ಬಿಟ್ಟರೆ ಇಲ್ಲ. ಕ್ಯಾಪೆಕ್ಸ್ ಮಾಡ್ತಾ ಇದ್ದೀರಿ, ಹಣ ವಸೂಲಿ ಮಾಡ್ಕೊಳ್ತಾ ಇದ್ದೀರಿ. ರೋಡ್ ಮಾಡ್ತೀನಿ ಅಂತೀರಿ, ನೀವು ಟೋಲ್ ತೊಗೊಳ್ತಾ ಇದ್ದೀರಿ. ಅದಕ್ಕೆ ಈಗಿನ ಅದು GPS ಬೇರೆ ಟೋಲ್ ಅಂತೆ, ಅದು ಎಲ್ಲ ಮಾಡ್ಕೊಂಡು ರಾಜ್ಯಗಳನ್ನ ಕೈ ಕಟ್ಟಾಕ್ ಕೊಡೋದು ರಾಜ್ಯಗಳಿಗೆ. ಈಗ ವೆರಿ ಇಂಪಾರ್ಟೆಂಟ್ ಏನಂದ್ರೆ, ಈ ಸರ್ಕಾರ ಇಲ್ಲ ಅಂದ್ರೂ ಕೂಡ, ರಾಷ್ಟ್ರಪತಿ ಆಳ್ವಿಕೆ ಇದ್ರೂ ಕೂಡ ಇಷ್ಟು ಯೋಜನೆಗಳು, ಇಷ್ಟು ಕೆಲಸ, ಇಷ್ಟು ತೆರಿಗೆ ಅಧಿಕಾರಿ ವಲಯ ಮಾಡುತ್ತೆ ಅಂತ ಕೆಲಸ ಮಾಡುತ್ತೆ. ಕಳೆದ 10 ವರ್ಷಗಳಲ್ಲಿ ಈ ರಾಜ್ಯಕ್ಕೆ, ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಂಗೆ ನೀವು ಯಾವ ಪಬ್ಲಿಕ್ ಸಾರ್ವಜನಿಕ ಸ್ವಾಮ್ಯದ ಕಂಪನಿ ಶುರು ಮಾಡಿದ್ರಿ ತಾವು? ಓಕೆ, ಯಾವ್ದಾರು ಒಂದಾರು ಶುರು ಮಾಡಿದ್ರ? ಹೋಗ್ಲಿ, ಯಾವ್ದಾರು ಒಂದು ಅಣೆಕಟ್ಟಿಗೆ ಅಣೆಕಟ್ಟು ಹಣವನ್ನೇನಾರು ಕೊಟ್ಟಿದ್ದೀರಾ ನೀವು? ನಾವು ಏರ್ಪೋರ್ಟ್ ಕಟ್ಟಿದ್ವಿ, ಜನಸಾಮಾನ್ಯ ಏರ್ಪೋರ್ಟ್ ಅಲ್ಲಿ ಹೋಗ್ತಾನೆ. ಆ ಮಂಗಳೂರು ಏರ್ಪೋರ್ಟ್ ಅಂದ್ರೆ ಅದಾನಿ ಏರ್ಪೋರ್ಟ್ ಅಂತ ಆಗಿದೆ. ಮಂಗಳೂರು ಏರ್ಪೋರ್ಟ್ ನೀವು ಏನ್ ಮಾಡ್ತಾ ಇದ್ದೀರಾ ಅಂದ್ರೆ, ಒಂದು ಉದ್ಯೋಗ ಸೃಷ್ಟಿ ಕಡೆ ಗಮನ ಕೊಡ್ತಾ ಇಲ್ಲ, ಒಂದು ಆರೋಗ್ಯದ ವ್ಯವಸ್ಥೆಯನ್ನ ಇನ್ಕ್ರೀಸ್ ಮಾಡಲಿಕ್ಕೆ, ಡೆವಲಪ್ ಮಾಡಲಿಕ್ಕೆ ಗಮನ ಕೊಡ್ತಾ ಇಲ್ಲ, ಒಂದು ಶೈಕ್ಷಣಿಕ ವ್ಯವಸ್ಥೆಯನ್ನ ಎಲ್ಲರೂ ಸಮಾನವಾಗಿ ಬರಲಿಕ್ಕೆ ನೀವು ವ್ಯವಸ್ಥೆಯನ್ನ ಮಾಡ್ತಾ ಇಲ್ಲ. ಏನು ಯೋಜನೆಗಳು ಮುಂಚೆ ಇತ್ತೋ ಅವನ್ನ ಕೆಲವನ್ನ ಮರುನಾಮಕರಣ ಮಾಡಿ ಮುಂದುವರಿಸ್ತಾ ಇದ್ದೀರಿ, ಕೆಲವನ್ನ ಹೊಸದಾಗಿ ಶುರು ಮಾಡಿದ್ದೀರಿ. ಆದರೆ ಒಂದು ಏನು ಚೇಂಜ್ ಇದೆಯಲ್ಲ, ಆದ್ರೆ ಚೇಂಜ್ ಆಗುವಂಥದ್ದಿಲ್ಲ. ಈಗ ನೀವು ಕಳೆದ ಬಜೆಟ್ ಅಲ್ಲಿ ಒಂದು ಘೋಷಣೆ ಮಾಡಿದ್ರಿ, 5,300 ಕೋಟಿ ರೂಪಾಯಿ ನಾನು ಭದ್ರಾ ಮೇಲ್ದಂಡೆ ಯೋಜನೆ ಕೊಡ್ತೀರಿ. ಕೊಟ್ರ? ಬಜೆಟ್ ಘೋಷಣೆ ಅಂದ್ರೆ ಏನ್ ಗೊತ್ತಾ? ವಾಗ್ದಾನ, ತೆರಿಗೆದಾರರಿಗೆ ವಾಗ್ದಾನ, ದೇಶ ಜನತೆಗೆ ವಾಗ್ದಾನ. ನೀವು ಅದನ್ನ ನೋಡ್ತಾರ, ನೀವು ಅದನ್ನ ಮುರಿದ್ರೆ ನಿಮ್ಮನ್ನ ದ್ರೋಹಿಗಳಂತಾರೆ ಜನ ದ್ರೋಹಿ ಅನ್ಸ್ಕೋಬಾರದು. ದೇಶದ ಪ್ರಧಾನಮಂತ್ರಿಗಳಾಗ್ಲಿ, ವಿತ್ತ ಸಚಿವರಾಗ್ಲಿ ದ್ರೋಹಿಗಳು ಅಂತ ಅನ್ಸ್ಕೋಬಾರದು. ಆತರ ಅನ್ಸ್ಕೊಂತಾ ಇದ್ದೀರಾ ನೀವು. ಈಗ 15ನೇ ಹಣಕಾಸಿನ ಆಯೋಗದಲ್ಲಿ ನಾವು ಮಧ್ಯಂತರ ವರದಿ ನಾವು ಮಾತಾಡ್ತಾನೆ ಇದ್ವಿ. 5,495 ಕೋಟಿ ರೂಪಾಯಿ, 5,495 ಕೋಟಿ ರೂಪಾಯಿ ಅವ್ರಲ್ಲಿ ಕೊಡ್ಲಿಲ್ಲ. ನೀವು ಕೇಳ್ತಿರ್ಬೇಕಲ್ಲ, ಹೊಣೆಗಾರಿಕೆ ನಿಮ್ದಿದೆ, ವಿತ್ತ ಸಚಿವರಾಗಿ ನಿಮ್ದು ಹೊಣೆಗಾರಿಕೆ ಇದೆ, ರಾಜ್ಯದ ಪರವಾಗಿ ಇಲ್ಲಿಂದ ಆಯ್ಕೆಯಾಗಿ ಹೋಗಿದ್ದೀರಿ. ಆಮೇಲೆ ಅದರೊಳಗೆ ಅಂತಿಮ ವರದಿಯಲ್ಲಿ 3,000 ಕೋಟಿ ರೂಪಾಯಿ ಪೆರಿಫೆರಲ್ ರಿಂಗ್ ರಸ್ತೆಗೆ, 3,000 ಕೋಟಿ ರೂಪಾಯಿ ಲೇಕ್ ಡೆವಲಪ್ಮೆಂಟ್ಗೆ, 6,000 ಕೋಟಿ ರೂಪಾಯಿ ತಗೊಂಡ್ಬರ್ಲಿಲ್ಲ. ಅಂದ್ರೆ ರಾಜ್ಯಕ್ಕೆ ಗುರುತರವಾದ ಯೋಜನೆಗಳಲ್ಲಿ ಬರ್ಬೇಕಾದಂತ ಪಾಲನ್ನು ನೀವು ಕೊಡ್ತಾ ಇಲ್ಲ. ಆಯ್ತು, ಈಗ ಈ ಬಜೆಟ್ ಅಲ್ಲಿ ಈಗ ನೀವು 5,300 ಕೋಟಿ ರೂಪಾಯಿ ನೀವು ಕಳೆದ ಬಜೆಟ್ ಹೇಳಿರಲ್ಲ, ಈ ಬಜೆಟ್ ಇನ್ನು ಆಡ್ ಮಾಡಿ 7,000 ಕೋಟಿ ರೂಪಾಯಿ ಕೊಡ್ತೀರಾ ಭದ್ರಾ ಮೇಲ್ದಂಡೆ ಯೋಜನೆಗೆ? ಮಹದಾಯಿ ಯೋಜನೆಗೆ ಏನಾದ್ರು ನೀವು ಗ್ರೀನ್ ಸಿಗ್ನಲ್ ಕೊಟ್ಟು ನೀವು ಹಣವನ್ನು ಬಿಡುಗಡೆ ಮಾಡಕ್ಕೆ ಹೇಳ್ತೀರಾ? ಮೇಕೆದಾಟು ಯೋಜನೆಗೆ ಏನಾದ್ರು ಗ್ರೀನ್ ಸಿಗ್ನಲ್ ಕೊಟ್ಟು 1,000 ಕೋಟಿ, 2,000 ಕೋಟಿ, 5,000 ಕೋಟಿ ಏನಾದ್ರು ಬಿಡ್ತೀರಾ? ಇದು ಬಹಳ ಗುರುತರವಾದ ಯೋಜನೆಗಳಾಗ್ತದೆ. ನಾನು ನಲ್ಲಿ ಹಾಕಿಸ್ದೆ ಈಗ ಅರ್ಗಲ್ ಜಲ್ ಅಂತ ಹೇಳಿ ನಲ್ಲಿ ಹಾಕಿಸ್ದೆ ರೀ, ನಲ್ಲಿಂದ ನೀರು ಬರೋದು ಹಂಗಲ್ಲ. ಅಣೆಕಟ್ಟು ಕಟ್ಟಬೇಕು ನೀವು, ಅಣೆಕಟ್ಟು ಕಟ್ಟಿ ನೀರನ್ನ ಶೇಖರಣೆ ಮಾಡಬೇಕು, ಆಮೇಲೆ ನಲ್ಲಿ ನೀರು ಬರುವಂಥದ್ದು. ನೀವು ನಲ್ಲಿ ಆಗದೆ ಅಂತ ಹೇಳಿ ಅದು ಯಾರು ಗ್ರಾಮ ಪಂಚಾಯತಿ ಮೆಂಬರ್ ಮಾಡೋ ಕೆಲಸ ನಾನು ಪ್ರಧಾನಮಂತ್ರಿಯಾಗಿ ನಾನು ಮಾಡಿದೆ ಅದೆಲ್ಲ ಕೆಲಸ. ನೀವು ಪ್ರಧಾನಮಂತ್ರಿಯಾಗಿ ಮಾಡಬೇಕಾದದ್ದು, ನೀವು ಎಲ್ಲರಿಗೂ ಪಬ್ಲಿಕ್ಗೆ ವಿದ್ಯುತ್ ಸ್ಥಾವರಗಳು ಪಬ್ಲಿಕ್ ಅವ್ರು ನೀವು ಮಾಡ್ಕೊಳ್ಳಿ. ನೀವು ಏನು ರೈಲ್ವೆ ಪಬ್ಲಿಕ್ ಅವ್ರು ನೀವು ಮಾರ್ಕೊಂತೀವಿ ನೀವು ನಿರ್ವಹಣೆ ಮಾಡಿ, ಏರ್ಪೋರ್ಟ್ ನೀವು ನಿರ್ವಹಣೆ, ಬಂದರು ನೀವು ನಿರ್ವಹಣೆ ಮಾಡಿ, ಪಬ್ಲಿಕ್ ಸೆಕ್ಟರ್ ಗೌರ್ಮೆಂಟ್ ಪಬ್ಲಿಕ್ ಸೆಕ್ಟರ್ ಎಲ್ಲ ಕಂಪ್ನಿಗಳು ನೀವು ನಿರ್ವಹಣೆ ಮಾಡಿ. ಈಗ ಬ್ಯಾಂಕ್ನು ಕೂಡ ನಾವು ಪಬ್ಲಿಕ್ ಕೊಟ್ಬಿಡ್ತೀವಿ ಅಂತ, ಪ್ರೈವೇಟ್ ಕಂಪ್ನಿಗಳು ಕೊಟ್ಬಿಟ್ಟು ಆ ತರ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ನೀವು ಉದ್ಯೋಗ ಸೃಷ್ಟಿ ಮಾಡಕ್ ನಿಮ್ಗೆ ಆಗ್ತಾ ಇಲ್ಲ. ಇವನ್ ಎಲ್ಲಿವರೆಗೂ ಹೋಗಿದ್ದೀರಿ ಅಂದ್ರೆ, ದೇಶವನ್ನು ರಕ್ಷಣೆ ಮಾಡೋಕೆ ಗುತ್ತಿಗೆ ಆಧಾರದಲ್ಲಿ ಅಗ್ನಿವೀರ್ ಅಂತೆ, ಐರನ್ ಫೈರ್ ಆಯ್ಕೆ ತಗೊಳ್ಳೋದು ಮೇಲೆ ಬಿಸಾಕೋದು. ಆ ರೀತಿ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ. 30 ಲಕ್ಷ ಉದ್ಯೋಗಗಳು ದೇಶದಲ್ಲಿ ಕೇಂದ್ರ ಸರ್ಕಾರದ ಅಧೀನದಲ್ಲಿ ಖಾಲಿ ಇದಾವೆ. 30 ಲಕ್ಷ ಸರ್ಕಾರಿ ಉದ್ಯೋಗಗಳು ಒಂದೇ ಒಂದು ಫಿಲಪ್ ಮಾಡಿಲ್ಲ 10 ವರ್ಷಗಳಲ್ಲಿ. ಉದ್ಯೋಗ ಸೃಷ್ಟಿನಲ್ಲಿ ನೀವು ಹೆಂಗ್ ಲೆಕ್ಕ ಹಾಕ್ತೀರಿ? ESI PF ಲೆಕ್ಕ ಹಾಕಿ ಎಲ್ಲಿ ಉದ್ಯೋಗ ಸೃಷ್ಟಿ? 12% ಗ್ರಾಜುಯೇಟ್ಸ್ ಇವತ್ತು ನಿರುದ್ಯೋಗಿಗಳಾಗಿದ್ದಾರೆ. ಅನಿವಾರ್ಯವಾಗಿ ಅವ್ರು ಪಕೋಡ ಮಾರ್ತಾ ಇರ್ಬೋದು, ಅನಿವಾರ್ಯವಾಗಿ ಅವ್ರು ಹಾಲು ಮಾರ್ಬೋದು, ಅನಿವಾರ್ಯವಾಗಿ ಪಾನಿಪುರಿ ಮಾರ್ಬೋದು ಬಂದು ಉತ್ತರ ಭಾರತದಿಂದ ಬಂದು. ಬಟ್ ಅನಿವಾರ್ಯಕ್ಕೆ ಜೀವನೋಪಾಯ ಡಿಗ್ರಿ ಮಾಡೋ ಅವಶ್ಯಕತೆ ಇರಲಿಲ್ಲ. ಜೀವನೋಪಾಯಕ್ಕಾಗಿ ಏನಾದ್ರು ಒಂದು ಮಾಡ್ತಾರೆ. ನೀವು ಮಾಡಿರುವಂತದ್ದು ಏನು? ಎಲ್ಲಿ ಕಂಪನಿ ಬಂದ್ರೆ ತಾನೇ ಉದ್ಯೋಗ ಸೃಷ್ಟಿ ಆಗೋದು. ಕಂಪನಿಗಳೇ ಇಲ್ವಲ್ಲ ನಿಮ್ಮಿಂದ.